ಇವತ್ತು ನಮ್ಮ ಆಂಟಿ ನಮ್ಗೆ ದೋಸೆ ಮಾಡ್ಕೊಟ್ಟಿದ್ದಾರೆ. ಆಂಟಿಗೆ ನೋಡಿ ಮಸಾಲೆ ದೋಸೆ ತರ ಆಗಿಲ್ಲ, ಬಟ್ ಮಸಾಲೆ ದೋಸೆ ಏನೋ ಚೆನ್ನಾಗಿದೆ. ಹೌದು, ನಿಜ ತುಂಬಾ ಚೆನ್ನಾಗಿ ಮಾಡಿದಿರ ಆಂಟಿ ದೋಸೆ. ಇಷ್ಟ ಕೇಳಿ ಎರಡೆರಡು ದೋಸೆ ಅಲ್ಲ, ಅವ್ರಿಬ್ರು ಇದ್ರಿದ್ದೀರಾ. ನಾನು ಮಲಗಿದೋಳ್ನ ಹಾಕೊಂಡು ಬಂದವ್ರು ಇವ್ರಿಬ್ರು. ಅದಕ್ಕೆ ಏ ಇಲ್ಲ ಕೊಡಪ್ಪ ಪಾಪ ಅವ್ರಿಗೆ ತೋರಿಸು. ನಾನು ರಮೇಶನವ್ರ ಅಕ್ಕ, ರಮೇಶ್ ಬಾಬು ಅವ್ರ ಅಕ್ಕ, ಕೊನೆ ಅಕ್ಕ. ನಮ್ದೆಲ್ಲ ಒಂದು 2 ದಿನದ್ದು ಕೆಲಸ. ಇವರೇ ಪರ್ಮನೆಂಟ್ ಮಕ್ಕಳು. ನೀವು 11ನೇ ಮಗಳ? ಡ್ಯಾಡಿ ನಮ್ಮ ಡ್ಯಾಡಿ 12ನೇವರು, ಇವ್ರು 11ನೇವರು. ದೊಡ್ಡ ಫ್ಯಾಮಿಲಿ ಅವ್ರದ್ದು. ಅಲ್ಲಿ ನನ್ನ ಅಮ್ಮನ ಹೆಂಡತಿ ಅವರು. ಹೌದಾ? ಕಾಮೆಂಟ್ ಮಾಡ್ತಾರೆ. ಹೌದಾ? ಗೊತ್ತಿರೋಲ್ಲ ಯಾರು? ಹೌದಾ? ಗೊತ್ತಿಲ್ಲ, ಇವ್ರಿಗೇನು ಗೊತ್ತಿಲ್ಲ ಕಣ. ನನಗೆ ಯೂಟ್ಯೂಬ್ ಅಲ್ಲಿ ಗೊತ್ತೇ ಇಲ್ಲ ಏನು ತಾನೇ ಗೊತ್ತಿಲ್ಲ ಅವ್ರಿಗೆ. ನಮ್ಮ ಆಂಟಿ ಇರೋದು ಶಿವಮೊಗ್ಗ, ಎನ್ನಾರ್ಪುರ. ಇರ್ಲಿ ಬಿಡಪ್ಪ, ಈ ಸದ್ಯಕ್ಕೆ ಇವರು ನಮ್ಮದು ಇದೇ ನಮ್ಮ ಮನೆ. ಈಗ ನಮ್ಮ ತಂದೆ ಮನೆ ಇದೇನೆ. ಹೌದು ಅಲ್ವಾಗಿದ್ದು. ಡ್ಯಾಡಿಗಂತೂ ಡ್ಯಾಡಿ ನಡಿಯಾಕಂತೂ ಆಗ್ತಾ ಇಲ್ಲ. ಖುಷಿಯೋ ಖುಷಿ. ಯಾಕೆಂದ್ರೆ ಅಂತ ಕೆಲಸ ಎಲ್ಲ ನಾನೇ 90% ಮಾಡ್ಬಿಡ್ತಾ ಇದ್ದೀನಲ್ಲ. ಅವ್ರ ಕೆಲಸ ಕಮ್ಮಿ ಇಲ್ಲ, ಅದಕ್ಕೆ ಖುಷಿ ಪಡ್ತಿರೋದು. ಅಂತಲ್ಲ ಅಲ್ಲೆಲ್ಲ ನನಗೂ ಅಷ್ಟೇನೆ. ಆಮೇಲೆ ಮಾತಾಡ್ತಾ ಇರ್ತಾರೆ. ನಾವ್ ಮಾತಾಡ್ಕೊಂಡು ಯಾವ ಮಲ್ಕತ್ತಾರ ಗೊತ್ತಿಲ್ಲ. ಅದಕ್ಕೆ ಏನ್ ಮಾಡ್ತಾನೆ, ಬರ್ತಾನೆ ಇಲ್ಲ. ಒಂದು ಕಾಲಕ್ಕೆ ಬಂದು ಮಲಿಕತ್ತಾವನೆ, ತಲೆ ತಿಂತಿಯಾಕ ಅಂತ. ಏನ್ ಮಾಡೋದು? ಏನೇ 2 ದಿನದ ಪ್ರೀತಿಯಪ್ಪ ನಮ್ದು. ವಿಶ್ವಾಸ, ಆತ್ಮೀಯತೆ, ಪ್ರೀತಿ ಇದು ಅಲ್ವಾ? ಇರೋದು ಅಷ್ಟೇ ಅಲ್ಲ. ಇರೋವರೆಗೂ ಅಷ್ಟೇ. ನಮ್ಮ ಮನುಷ್ಯರದೇ ಗ್ಯಾರಂಟಿ ಇಲ್ಲ, ಇನ್ಯಾವ ಗ್ಯಾರಂಟಿ ಮಾತಾಡ್ತೀಯಪ್ಪ. ಅದೇ ನಾಳೆ ಇಲ್ಲ. ನೀವೆಲ್ಲ ಚೆನ್ನಾಗಿರ್ತೀರಾ? ನಾ ಎಲ್ಲದಕ್ಕಿಂತ ಕಾರಣ ನನ್ನ ತಮ್ಮನ ಹೆಂಡತಿ ತುಂಬಾ ಚೆನ್ನಾಗಿ ನೋಡ್ಕೊತಾವ್ರಪ್ಪ ನನ್ನ. ಏನು ಉಸಿರು ಬಿಡದೆ ಇದ್ದಂಗೆ ತಿಂತಾ ಇದ್ದೀವಿ ನಾವಂತೂ. ಅದ್ ಮಾತ್ರ ವಾಪಸ್ ಆಂಟಿ ಮಾತಾಡ್ಬೇಕಾದ್ರೆ ಆಂಟಿ ತೋರಿಸ್ಬೇಕು. ಅಲ್ಲ, ನನ್ನ ತಮ್ಮನ ಹೆಂಡತಿ ಮಾತ್ರ ತುಂಬಾ ಅದು ಇದು ಏನೇನೋ ತಂದು ಕೊಡ್ತಾವ್ರೆ. ಪುರ್ಸೊತ್ತೇ ಇಲ್ಲ ನನ್ನ ಹೊಟ್ಟೆ. ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗದೆ ಇವತ್ತು ವಾಕಿಂಗ್ ಹೋಗಿದ್ದೆ. ಬೆಳಿಗ್ಗೆನಾ? ಬೆಳಿಗ್ಗೆ ಅದೇ ಹೊರಟುಬಿಟ್ಟಿದೆ. ಎಷ್ಟು ಟೈಮ್ ಆಯ್ತು ಗೊತ್ತೇ ಇಲ್ಲ. ಅಲ್ಲೂ 11 o'clock ಬಾಗಿಲು ತೆಗೆದ್ಬಿಟ್ಟೈತೆ ಕಣ. ಬಾಗಿಲು ತೆಗೆದ್ಬಿಟ್ಟೈತೆ. ಇಲ್ಲ ಗೀತಾ ಬರ್ತಿದ್ದಲ್ಲ, ನೋಡ್ತೀನಿ. ನನ್ನ ಎಬ್ಬರು ಸೇಲ್ಲ ಇವರು. ಯಾಕಂದ್ರೆ ನಾನು ರಜಾ ಗಟ್ಟಿಯಲ್ವ ಹೆಂಗ್ ತಕೊಂಡ್ರಿ? ಗಾಡಿ ಎಲ್ಲ ತೆಗೆದ್ವಿ. ಅಲ್ಲ ಕಣ, ಎದ್ದು ಬಂದು ನೋಡ್ತೀನಿ, ಎಲ್ಲೂ ಯಾರು ಇಲ್ಲ. ಬಾಗಿಲು ಓಪನ್ ಇದೆ. ಆಮೇಲೆ ಚಿಕ್ಕಮ್ಮ ಅಂತೀನಿ. ಇವಾಗ ಜ್ಯೂಸ್ ಕುಡಿಯಕ್ಕೆ ಗೀತಾ ಹೇಳಿರ್ತದೆ ಅಂದ್ಬಿಟ್ಟು ಸ್ಕೂಟರ್ ತೆಗ್ದ. ಇವಂದ ಕಳಿಸ್ಬಿಟ್ಟು ಅಲ್ಲೆಲ್ಲ ಗೇಟ್ ಹಾಕೊಂಡು ನಾನು ಹಿಂಗೆ ವಾಕ್ ಮಾಡೋಣ ಅಂತ ಹೋದಿ. ಈ ಟರ್ನ್ ಹೋದೆ, ಅಲ್ಲಿ ಅವರು ಹಿಡ್ಕೊಂಡ್ಬಿಟ್ರು. ಅವ್ರ ಮನೆಯವರು ನನ್ನ ಹಿಡ್ಕೊಂಡ್ಬಿಟ್ರು. ಅಲ್ಲಿ ಒಬ್ಬರು ಮನೆಯವರು ಕ್ರಿಶ್ಚಿಯನ್ ಐತಲ್ಲ ಮನೆ. ಪೇಂಟ್ ಮಾಡಿದ್ರಂತಲ್ಲ, ಎಲ್ಲರೂ ತೋರಿಸ್ತಾರೆ. ಇದೇ ಗಾಡಿ ಎಲ್ಲಿ ಅಂತಿದ್ದೀನಿ. ಇದೆ ಅಂತಾನೆ. ಎಲ್ಲಿ ಅಲ್ಲೇ ನೀಲಿ ಗಾಡಿನ. ಹೌದಾ? ಇಲ್ಲಿ ಯಾರು ವ್ಯಾಪಾರ ಆಗಲಿ ಇಟ್ಟಿದ್ರು, ಚೆನ್ನಾಗಿತ್ತು ಎಲ್ಲ. ಇಲ್ಲ 10 ರೂಪಾಯಿ 20 ರೂಪಾಯಿ ಕೇಳ್ತಾರೆ. ಅದು ಸರಿ ಇಲ್ಲ, ಬೇರೆ ಕಡೆ ಮಾಡ್ಬೋದು ಇದು ಈ ಥರ ವರ್ಕು ಅಂತ ಹೇಳಿದೆ ಅಷ್ಟೇ. ಅದೇ ಈಗ ಎಲ್ಲ ತಿನ್ಬಿಟ್ಟು ನಾವು. ಇವರೆಲ್ಲ ತುಂಬಾ ಕ್ಲವರಪ್ಪ, ಎಲ್ಲರೂ ಬುದ್ಧಿವಂತರು. ನಾವೇ ಪೆದ್ರು. ಏನಾರು ವರ್ಕ್ ಮಾಡ್ಕೊತಾರೆ ಅಲ್ವಾ? ಏನು ಆಂಟಿ ಅಂತಾರೆ, ಚಾಲಾಕಿ ಆಂಟಿ, ಸ್ಟ್ರಾಂಗ್ ಅರ್ಜುನ್ ಅಂತೂ ಡಿಟ್ಟೋ ಸ್ಟಡಿ ಮಾಡ್ಬಿಟ್ಟಾರಪ್ಪ ನನ್ನ ಆಂಟಿ. ಸ್ಟ್ರಾಂಗ್ ವುಮೆನ್. ಡಿಟ್ಟೋ ಸ್ಟಡಿ ಮಾಡ್ಬಿಟ್ಟಾನೆ ಅರ್ಜುನ್. ಅಷ್ಟೇ. ಇನ್ನ ಇದು ಫ್ಯಾಮಿಲಿ ಮಾತುಕತೆ ಹಿಂಗೆ ಮಾತಾಡ್ಕೊಂಡು ಒಂದು ಮೆಲುಕು ನಿಂಗುವೆ ಎಲ್ಲ ಐತೆ. ಓಕೆ, ಇನ್ನ ಮತ್ತೆ ಆಮೇಲೆ ಇವರು ನಮ್ಮ ತಮ್ಮನ ಹೆಂಡತಿ ಮಾತಾಡ್ತಾರೆ. ಅವರು ಪಾಪ ಟೈರ್ಡ್ ಆಗ್ಬಿಟ್ಟವ್ರೆ. ಹೋದ್ರೆ ಸಾಕು ಅನ್ನಿಸ್ಬಿಟ್ಟೈತೆ. ಅಷ್ಟು ಚೆನ್ನಾಗಿ ನೋಡ್ಕೊತಾಗುತ್ತವ್ರೆ. ಊಟ, ನಾಷ್ಟ, ತಿಂಡಿ, ಟೈಮ್ ಟು ಟೈಮ್ ತಿಂಡಿಗಳೆಲ್ಲ ತಂದು ಕೊಡ್ತಾರೆ.
ಹೆಂಗ್ ಡೈಜೆಸ್ಟಿವ್ ಮಾಡೋದು ಅದಕ್ಕೆ ಮಾತಾಡಿ ಡೈಜೆಸ್ಟಿವ್ ಪವರ್ ನಮ್ಮ ಆಂಟಿ ಸ್ವಲ್ಪ ಮುಗ್ದ್ರು ಅದಕ್ಕೆ ಅಲ್ಲಲ್ಲ ರಿಯಲಿ ಪಾಪ ರಿಯಲಿ ಪ್ರೀತಿ ಇರೋ ಕಡೆ ಒಂದು ವಿಶ್ವಾಸ ಅಷ್ಟೇ. ಆಂಟಿ ತುಂಬಾ ಮುಗ್ದ್ರು ಚೆನ್ನಾಗಿ ಓದಿದ್ದಾರೆ, ಕಪಟ ವಂಚನೆ ಅದು ಇದು ಎಲ್ಲ ಏನು ಗೊತ್ತಿಲ್ಲ. ಪಾಪ ಚೆನ್ನಾಗಿ ಓದಿದ್ದಾರೆ. ಮುಗ್ದೆ ಮುಗ್ದೆ ಮುಗ್ದೆ. ನಮ್ಮ ಅಮ್ಮ ಏನ್ ಸಾಂಬಾರಮ್ಮ ಮಾಡಿರೋದು ನೀನು? ಉಪ್ಸಾರು ಸಾರು ಅದು ಸೀಗಡಿ ಹಾಕ್ಬಿಟ್ಟು, ಇವೆಲ್ಲ ಐತಮ್ಮ ಸೀಗಡಿನೇ ಕಾಣಿಸ್ತಿಲ್ಲ ಅಲ್ಲಿ. ಸೀಗಡಿ ಹಾಕ್ಬಿಟ್ಟು ಉಪ್ಸಾರು ಮಾಡಿದ್ದೀನಿ. ಇದು ನಾನು ತಿನ್ನಲ್ಲ, ನಾನು ವೇಣು ಸೀಗಡಿ. ಅದ್ರ ಗಮ್ಮತ್ತು ಅವ್ನಿಗೆ ಹೆಂಗ್ ಗೊತ್ತು ಹೇಳಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಎಲ್ಲರಿಗೂ ಇಷ್ಟ ಆಗುತ್ತೆ, ಬಟ್ ಒಬ್ಬೊಬ್ರಿಗೆ ಒಂದೊಂದು ಲೈಕ್ ಕಣಮ್ಮ. ಅದು ನಮಗೆ ಲೈಕ್ ಇಲ್ಲ ಅಲ್ವಾ ಆಂಟಿ? ಆಂಟಿ ಹೆಂಗಿದೆ ಅಡುಗೆ? ಎಲ್ಲಾನು ಲೈಕ್ ಹೆಂಗಿದೆ ಅಡುಗೆ? ಸೂಪರ್. ಏನೋ ಸುಮ್ಮನೆ ಹೇಳ್ಬೇಕು ಅಂತ ಹೇಳ್ತಾ ಇದ್ದೀರೇನೋ? ಇಲ್ಲ ಇಲ್ಲ ಉಪ್ಸಾರು ತುಂಬಾ ಅಪರೂಪದ ಅಡಿಗೆ ಅಲ್ವಾ, ಚೆನ್ನಾಗಿರುತ್ತೆ. ಯಾಕೆ ಚೆನ್ನಾಗಿರಲ್ಲ? ಅಪರೂಪದ ಅಡುಗೆ ಅಲ್ಲ ಅದು, ಬಡವರ ಬಾದಾಮಿ, ಆತರ ಎಲ್ಲ ಬಡವರ ಸಾಂಬಾರು ಅದು. ಕೊಡೋದೇ ಇದು. ಹೌದು, ಉಪ್ಸಾರು ಬಡವರಿಗೆ ಅದೇ ಬಿರಿಯಾನಿ, ರಾಜ್ಕುಮಾರ್ ಎಲ್ಲ ಬಡವರಿಗೆ ಅದೇ ಚಿಕನ್ ಸಾರು. ಇಟ್ಟು ಉಪ್ಸಾರು ಇದ್ಬಿಟ್ಟಿದ್ರೆ ರಾಜ್ಕುಮಾರ್ಗೆ ಪುನೀತ್ ಎಲ್ಲ ಸಾಂಬಾರುಗಳು ತಿನ್ನಲೇಬೇಕು, ತಿನ್ನಷ್ಟು ಒಳ್ಳೆದು. ಇದಾಗ ಏನಾದ್ರೂ ಅಮೃತನೇ. ಅದ್ ನಿಜ ಅದಲ್ವಾ? ಅಲ್ಲ ಹೌದು, ಬಟ್ ನನಗ್ ಲೈಕ್ ಇಲ್ವಲ್ಲ. ಇಲ್ಲ ಇಲ್ಲ ಉಪ್ಸಾರು ಚೆನ್ನಾಗಿಲ್ಲ. ನುಗ್ಗೆ ಸೊಪ್ಪು ಸಿಕ್ಬೇಕಲ್ಲ. ನಮ್ಮ ಊರಲ್ಲಿ ಮರ ಇತ್ತು, ನುಗ್ಗೆ ಸೊಪ್ಪಿನ ಮರ. ಅದು ಮಳೆಗಾಲಕ್ಕೆ ಬಿದ್ದೋಯ್ತು. ಇವತ್ತು ಅಕ್ಕಪಕ್ಕದಲ್ಲಿ ಇದ್ರೆ ನುಗ್ಗೆ ಸೊಪ್ಪು ಸಿಕ್ಕಿದ್ರೆ ಒಳ್ಳೆ ಇದಲ್ವೇನು, ವಿಟಮಿನ್ಸ್ ಅಲ್ವೇನು ಸಿಕ್ಬೇಕಲ್ಲ. ವಿಟಮಿನ್ಸ್ ಅದು ಒಳ್ಳೇದು. ತಿನ್ನಮ್ಮ. ಏನಮ್ಮ ಮಾತ್ರ ಮಾತಾಡದೆ ಬ್ಯಾಟಿಂಗ್ ಮಾಡ್ತಾ ಇತ್ತು. ತುಂಬಾ ಇಷ್ಟಪ್ಪ, ತುಂಬಾ ಅಂದ್ರೆ ತುಂಬಾ ಇಷ್ಟ. ಅಲ್ಲಮ್ಮ, ಉಪ್ಸಾರು ನಮಗೂ ಇಷ್ಟ, ಉಪ್ಸಾರು ನಾವು ತಿಂತೀವಿ. ನಾನು ಹೇಳ್ತಿರೋದು ಕೆಲವ್ರಿಗೆ ಸೀಗಡಿ ನಮ್ಗೆ ಇಷ್ಟ ಆಗಲ್ಲ ಅಲ್ವೇನಾ? ನಾನು ಅದನ್ನ ಹೇಳಿದೆ, ನಾನು ಅದನ್ನ ಹೇಳಿದ್ದು. ಅದನ್ನ ಹೇಳಿದ್ರೆ ಇವಾಗ ನನ್ನೇ ಕೆಟ್ಟವನಾಗಿ ಮಾಡ್ತಾವ್ರೆ. ಅಲ್ಲಲ್ಲ ಈಗ ಸದ್ಯಕ್ಕೆ ಹೊಟ್ಟೆ ಅಷ್ಟು ಇಲ್ಲ ನಿಂಗೆ. ಇಲ್ಲ ಅಂತೀವಿ, ನೀವೇ ನೋಡಿದ್ರಲ್ಲ ನನ್ನ ಏನ್ ಮಾಡಿದೆ ಹೇಳಿ ನೆನ್ನೆ? ಡಯಟ್ ಅಲ್ಲಲ್ಲ ಡಯಟ್ ಅಲ್ಲ, ನೆನ್ನೆ ನೈಟ್ ಏನ್ ಮಾಡಿದೆ ನಾನು? ಚಿಕನ್ ಫ್ರೈ. ಮತ್ತೆ ಫೇವರೇಟ್ ಬಿಡು. ಚಿಕನ್ ಇರ್ಲೇ ಅದೇ ಅಲ್ಲೇ ಚಿಕನ್ ಫ್ರೈ ಇದೆ, ಹಾಕೊಂಡು ತಿನ್ನೋಗ್ರಿ. ಚಿಕನ್ ಇಲ್ಲಾಂದ್ರೆ ಊಟ ನಮ್ಮಲ್ಲ. ಓಕೆ, ನಮ್ಮ ಮನೆ ಪೆಂಡಿಂಗ್ದು ವಾಸ್ಕಲ್ದೆಲ್ಲ ಪೆಂಡಿಂಗ್ ಇತ್ತಲ್ಲ. ಸೊ ಈಗ ಇವನ ಹೆಸರು ಅಂಬರೀಷ್ ಅಂತ, ಇವನು ಪೇಂಟರು. ಇವನು ನಿಜವಾಗ್ಲೂ ಒಂದು ಕಾಲ್ ಮಾಡಿದ್ರೆ ಸಾಕು ಓಡ್ ಬಂದು ಮಾಡಿಕೊಡ್ತಾನೆ. ಪಾಪ ಒಂದು ಕೆಲಸ ಇದ್ದರೂ ಬಂದು ಕಾಲ್ ಮಾಡಿದೆ, ಸೊ ಈ ಥರ ಇದೆ ಮಾಡ್ಕೊಡೋ ಬಂದು ಅಂತ ತಕ್ಷಣ ಬಂದು ಮಾಡಿಕೊಟ್ಟಿದ್ದಾನೆ. ಸೊ ಇನ್ಸ್ಟಂಟ್ ಯಾರ್ಯಾರಿಗೆ ಬೇಕು ಪೇಂಟ್ ಹೊಡಿಯೋದಕ್ಕೆ ಮನೇಲಿ, ಸೊ ಇವನು ಕಾಂಟ್ಯಾಕ್ಟ್ ಮಾಡಿ. ನೋಡಿ ಇದೆಲ್ಲ ಫುಲ್ಲು ಗಲೀಜಾಗೈತೆ ಮನೆ ಎಲ್ಲ ಎಲ್ಲ ಇದೆಲ್ಲ ಫುಲ್ಲು ಗಲೀಜು. ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀಯ ನೀನು? ಏನೂ ಇಲ್ಲ, ನಾನು ಹಳೆ ಬಟ್ಟೆ ಹಾಕೊಂಡು ಗಲೀಜು ಥರ ಆಗಿದ್ದೀನಿ. ಸೊ ಇವಾಗ ಇನ್ನೇನು ಹೋಮ್ ಥಿಯೇಟ್ರ್ ಎಲ್ಲ ಫುಲ್ ರೆಡಿ ಮಾಡಿಸ್ತೀವಿ ಒಳಗಡೆ ಎಲ್ಲ. ಸೊ ಇವನೇ ಪಟ್ಟಿ ಎಲ್ಲ ಹೊಡ್ಕೊಡ್ತಾನೆ ಈಗ. ಅಂಬರೀಷ್ ಅಂಬರೀಷ್ ರೆಬಲ್ ಸ್ಟಾರ್, ಇವನು ಪೇಂಟಿಂಗ್ ಸ್ಟಾರ್ ಇವನು. ಅಲ್ಲೇನಾ? ಎಲ್ಲ ಹೊಡೆದೇನಾ? ನೀನು ಕಾಂಟ್ಯಾಕ್ಟ್ ಮಾಡ್ದೆ ಹೆಂಗ ನಂಬರ್ ಹೇಳು. ಅವನ ಬಾಯಿಗೆ ಏನೋ ಹಾಕೊಂಡವನೇ. ಹೇಳ ನಿನ್ನ ನಂಬರು. ನಂಬರ್ ಇದು 9901 ಹ್ಞೂ 22 3834. ಓಕೆ. ಇಲ್ಲಿ ಹತ್ರದಲ್ಲಿ ಯಾರಿದ್ದೀರಾ ಪಾಪ, ಅವನಿಗೆ ಕೆಲಸ ಕೊಡಿ, ಆರಾಮ್ ತುಂಬಾ ಚೆನ್ನಾಗಿ ಮಾಡ್ತಾನೆ ಅವನು. ಹೌದು. ಕುಡಿಯೋದು ಗಿಡಿಯೋದು ಅವೆಲ್ಲ ಏನು ಮಾಡಲ್ಲ. ಏನಂದ್ರೆ ವಿಮಲ್ ಒಂದು ಹಾಕಂತಾನೆ, ವಿಮಲ್ ಸ್ಟಾರ್. ಅದ್ರದ್ದು ಇದೇನಾ ಪೇಂಟ್ ಪಕ್ಕ ಇದು? ಅವನು ಪಾಪ ಚೆನ್ನಾಗಿ ಮಾಡ್ತಾನೆ ಕೆಲಸ. ನೀವು ಕೊಟ್ಟರೆ ಆರಾಮಿಗೆ ಕೊಟ್ಟಿದ್ದ ಕೆಲಸ ಇನ್ ಟೈಮ್ಗೆ ಮಾಡಿಕೊಡ್ತಾನೆ. ಸೊ ನಮ್ದು ಯಾಕೆ ಔಟ್ ಟೈಮ್ ಮಾಡಾಕ್ಬಿಟ್ಟಪ್ಪ. ಏನಿಲ್ಲ ಪಾಪ ಬಂದು ಮಾಡ್ತಾನೆ. ಓಕೆ, ಇನ್ನು ನೋಡೋಣ. ಈಗ ಇವತ್ತೆಲ್ಲ ಫಿನಿಶ್ ಆಗ್ಬಿಡ್ತಲ್ಲೇನಾ? ಇವತ್ತು ಮಾಡಬೇಕು, ಮಾಡಿದೆ ಹೆಂಗೆ ಕಳಿಸ್ಲಿ ನಿನ್ನ? ಏನೋ ಫುಲ್ ಆಗುತ್ತೆ. ಮತ್ತೆ ಆಗ್ಬೇಕು ಇವತ್ತು. ಓಕೆ, ಇನ್ನು ಫುಲ್ ಫಿನಿಶ್ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ. ದಿನದಿಂದ ಅದೇ ಟೆನ್ಷನ್ ಇತ್ತು ನಮಗೆ. ಈಗ ಮಾಡಿಸ್ಬೇಕು ಅಂತ ಆ ಕೆಲಸ ಈ ಕೆಲಸ ಅದು ಇದರಿಂದ ಆಗ್ತಿರ್ಲಿಲ್ಲ. ಈಗ ಕೈ ಹಾಕಿಸ್ಕೊಳ್ಳೋಣ, ಆಮೇಲೆ ಬೇಕಾದ್ರೆ ನೋಡ್ಕೊಳ್ಳೋಣ ನೆಕ್ಸ್ಟ್ ಕೆಲಸಗಳನ್ನ ಬಿಟ್ಟು ಈಗ ಮಾಡಿಸ್ತಾ ಇದ್ದೀವಿ ಕೆಲಸ. ಓಕೆ,
ನೋಡೋಣ, ಫುಲ್ ಫಿನಿಶ್ ಆದಮೇಲೆ ತೋರಿಸ್ತೀನಿ. ಮುಟ್ಬಿಡಿ ಅಂತೆ ಅಂತೆ. ಇಲ್ಲಿ ತಾಯವ್ವ ಅಂತ ತಾಯಮ್ಮ ಅಂತ ಹಾಕಿಸ್ಬಿಡೋಣ ನಿಮ್ಗೆ. ಮೊದಲು ಮಷಿನ್ ಆಯ್ತಾ? ಮಷಿನ್ ಇದೆ. ಆಂಟಿ ಎಲ್ಲಿ ಹಾಕ್ಸೋದು ಹೇಳು, ಎಲ್ಲಿ ಹಾಕ್ಸೋದು ಆಂಟಿಗೆ? ಎಲ್ಲೂ ಬಿಡಪ್ಪ ಪುಣ್ಯಾತ್ಮ, ಹೋಗ ಕಡೆ ನಾನು ಕಿರ್ಚಾಡ್ಬಿಡ್ತೀನಿ. ಇಲ್ಲ ಆಂಟಿ ಏನಾಗಲ್ಲ. ಇಲ್ಲಿ ಅಲ್ಲ ಇಲ್ಲಿ ನೋಡಿ, ಇಲ್ಲಿ ತಾಯಮ್ಮ ಅಂತ ಇಷ್ಟು ತಗೊಂಡ್ ಬಾ. ಸುಮ್ನೆಪ್ಪ, ಅದು ನೋವಾಗ್ದಿರೋ ತರ ನಾನು ಹೆಂಗು ಆಟ ಆಡ್ತೀನಿ ಉಳ್ಬೋದ ಹಾಗೆ. ನೋವಾಗ್ದಿರೋ ತರ ಹಾಕ್ಬೇಕು. ಹೆಂಗೀಗ ಅನಸ್ತೇಶಿಯಾ ಹೌದು, ಇಲ್ಲಿಂದ ಬೆಂಡ ಆಗ್ಬಿಡುತ್ತೆ ಕೈಗೆ. ಸರ್ಜರಿ ಮಾಡಿಸುವಾಗ್ಲೇ ಅದು ಬೇರೆ ಅಂತೆ, ಇದು ಇಷ್ಟಿಗೆ ಬೆಂಡ ಆಗ್ಬಿಡುತ್ತೆ. ನನ್ ಮೊನ್ನೆ ಅಲ್ಲ ನಾನು ಹೇಳಿದ್ರೆ ಕೇಳು. ನೀನ್ ಕೈ ಮುಗಿತೀನಿ, ಸುಮ್ನೆ ಹೋಗು, ಇವ್ರು ಆಡ್ತಾರೆ ಅಂತ ಆಡ್ಬೇಡ. ಇಲ್ಲ ಆಂಟಿ, ಸ್ವಲ್ಪ ಹಾಕಿಸ್ಕೊಳ್ಳಿ. ಈ ಕಡೆ ಕೈಗೆ ತಾಯಮ್ಮ, ಈ ಕಡೆ ಪುಡ್ಸಮ್ಮಪ್ಪ. ನಿಮ್ ತಾತದ ಹೆಸರೇ ಗೊತ್ತಿಲ್ಲ ನಿಂಗೆ, ನಮ್ಮ ಅಪ್ಪನ ಹೆಸರು ಅಂತಿದ್ಯಲ್ಲೋ. ಪುಡ್ಸಮ್ಮಪ್ಪ ಈ ಕಡೆ ಕೈಯಲ್ಲಿ, ಈ ಕಡೆ ತಾಯಮ್ಮ. ಏನೋ ಹಾಕು ಮೊದಲು ತೆಗಿ ಜೋಬಿಂದ. ಇಂಗ್ಲಿಷ್ ಎಲ್ಲ ಕನ್ನಡದಲ್ಲ? ಕನ್ನಡದಲ್ಲಿ ಹಾಕು. ಇಂಗ್ಲಿಷ್ ಅಲ್ಲೇ ಬೇಕು ನಮ್ಗೆ. ಪರವಾಗಿಲ್ಲ ಹಾಕ್ತಾನೆ. ಅವ್ರು ಮಾತು ಕಟ್ಕೋ, ಸುಮ್ನೆ ಹೋಗಪ್ಪ. ಆಂಟಿ ನೋಡಿ ಎಷ್ಟು ಚೆನ್ನಾಗಿ ಹಾಕೋನೆ. ಏನಂದ್ರೆ ಆಂಟಿಗೆ ಪ್ರ್ಯಾಂಕ್ ಮಾಡ್ತಾ ಇದೀನಿ. ಏನಂದ್ರೆ ಏನ್ ಸ್ವಲ್ಪ ಹೇಳಿದ್ದು? ಇದು ಆಂಕರ್ ಲಾಕ್. ಅದೇ ಹಾಕ್ಬಿಡೋಣ ಬಿಡು ಅಷ್ಟೇ. ಇಂಗ್ಲಿಷ್ ಫಾಂಟ್ ಟೈಪ್ ಮಾಡ್ಕೊಂಡು ಇಂಗ್ಲಿಷ್ ಅಲ್ಲಿ ಫಾಂಟ್ ಟೈಪ್ ಮಾಡ್ಬಿಡ್ತೀನಿ. ನೀನ್ ಸುಮ್ನೆ ಇರೋ, ಅವ್ನ್ ಮಾತು ಏ, ಕಟ್ಕೋ. ಸುಮ್ನೆ ಹೇಳ್ತಾರೆ, ಸುಮ್ನೆ ಹೇಳ್ತಾರೆ. ನಿಮ್ಮ ಅಕ್ಕನ್ ಬಿಟ್ಕೊಳ್ಬೇಡ ನೀನು. ಅಲ್ಲ, ನಿಮ್ಮ ಅಕ್ಕನ್ ಬಿಟ್ಕೊಳ್ಬೇಡ ನೀನು. ಅಕ್ಕ, ಎದಕ್ಕೆ ಕಡೆ? ಇವ್ನು ಏನ್ ಮಾಡ್ತಾನೆ ಗೊತ್ತಾ? ತೊಟ್ಲುನು ತೂಗ್ತಾನೆ, ಮಗುನು ಜಿಡ್ತಾನೆ. ಇವ್ನು ನಂಬಾರ್ದು, ಪಕ್ಕ ನನ್ ಮಗ ಇವನು. ತೊಟ್ಲುನು ತೂಗ್ತಾನೆ, ಮಗುನು ಜಿಡ್ತಾನೆ. ಆಂಟಿ ಆಂಟಿ ಅಂತಾನೆ, ಅಲ್ಲಿ ಬತ್ತಿ ಇಡ್ತಾ ಇರ್ತಾನೆ. ಇವನೇನ ಕಮ್ಮಿ ಅಲ್ಲ ಇವನು. ಅವೇನು ಅಂತ ಬಿಡು, ದಾದಾ ಸಫೀರ್ ಅವನು. ಗಡ್ಡ ಬಿಟ್ಕೊಂಡು ಮುಖ ಓದಿಸ್ಬಿಟ್ರೆ ಮುಗ್ದೋಯ್ತು, ಹೊಟ್ಟ ಹೊಡ್ಬೇಕು ನಾವು. ನನಗೆ ಹೊಗಳ್ತಾರ ಬೈತಾರ? ಏನು ಮಾಡಲ್ಲ, ಸುಮ್ನೆ ಓಡಾಡ್ತಾರೆ. ಸರಿ ಕಾಲು ಅಲ್ಲೋಡು, ಕಾಲು ಇಟ್ಟ ನನ್ನ ರೂಮಲ್ಲಿ. ಇದು ಹೆಂಗೆ ಈಗ ಬೇಗ ತಂದ್ಬಿಡ್ರಿ ಹೋಗಿ. ಬೇಗ ತಂದ್ಬಿಡೋದು. ತಂದ್ಬಿಟ್ಟು ಬಾಯಿಗೆ ಅಡಿಗೆ ಎಲ್ಲ ಗಜ್ಜಿ ತರ ಅಂತೆ. ಆಯ್ತು, ಇಲ್ಲಿ ಬೇಡ ಇಲ್ಲಿ ಬೇಡ, ಇಲ್ಲಿ ಹಾಕಿಸ್ಕೊಂಡಿದ್ದ. ಇಲ್ಲ ಸುಮ್ನಿರಪ್ಪ ಆಂಟಿ, ಸುಮ್ನೆ ತಮಾಷೆ ಮಾಡ್ತಿರೋದವ್ರು. ತಮಾಷೆ ಇಲ್ಲಿ ಅಲ್ಲ. ಅವ್ನು ನಾನು ಹೇಳಿಲ್ವಾ ಫಸ್ಟ್ ಆಫ್ ಆಲ್, ಆಂಟಿ ಆಂಟಿ ಅಂತ ಹೊಗಳುತ್ತಾನೆ. ಮತ್ತೆ ಜುಟ್ಬಿಟ್ಟು ಕೂತ್ಕೊತಾನೆ, ಮಗುನ ಜುಟ್ಬಿಟ್ಟು. ಹಂಗಿದ್ದೋದ್ಗೆ ಎಲ್ಲೋ ಹ್ಯಾಪಿ ಆಗಿದ್ದಾರೆ ಬಿಡು ಪಾಪ. ಆಂಟಿ ಏನನ್ನ ಹೊಗಳ್ತಾ ಇರ್ತಾರೆ, ನೀನ್ ಇಲ್ಲ ಅಂದ್ರೆ ಮನೇನೇ ಇಲ್ಲ, ಅದು ಇದು ಅಂತಾರೆ. ಈಗ ನೋಡಿ ಕಂಪ್ಲೇಂಟ್ ಮಾಡ್ತಿರೋದು ವಿಡಿಯೋದಲ್ಲಿ. ಅಲ್ಲ ಟ್ಯಾಟ, ಅದಕ್ಕೆ ಟ್ಯಾಟ ತಂದು ಚುಟ್ಟು ಕೈ ನೋಡು ನಿಮ್ಮ ಅಕ್ಕನ ಹೆಂಗ ರೇಗಿಸ್ತವ್ರೆ. ಅಲ್ಲ ಕಣೋ, ಸೂಜಿ ತಂದು ಕೈ. ಓಕೆ, ಫೈನಲಿ ವಾಸ್ಕಲ್ದು ಏನೇನು ಕೆಲಸ ಇದೆ ಎಲ್ಲ ಫುಲ್ ಫಿನಿಶ್ ಆಯಿತು. ಈ ರೂಮ್, ಇದು ನನ್ನ ರೂಮು. ಸೊ ಇಲ್ಲಿ ಏನೇನು ಕೆಲಸ ಇದೆ ಎಲ್ಲ ಫುಲ್ ಫಿನಿಶ್ ಆಗಿದೆ ವಾಸ್ಕಲ್ದು. ಸೊ ಕೆಳಗಡೆ ತೋರಿಸ್ತೀನಿ ಬನ್ನಿ. ಎಲ್ಲ ಫುಲ್ಲು ಗಲೀಜಾಗಿದೆ. ಈಗ ಸ್ವಲ್ಪ ಕ್ಲೀನ್ ಮಾಡಬೇಕು. ಇದು ಅರ್ಜುನ್ ರೂಮು. ಅರ್ಜುನ್ ರೂಮ್ದು ಅಷ್ಟೇ ಎಲ್ಲ ಕ್ಲಿಯರ್ ಆಗಿದೆ. ಸಕಲಾಗಿ ಮಾಡಿದ್ದಾನೆ. ಇದು ಅಷ್ಟೇ. ಹೋಮ್ ಥಿಯೇಟ್ರದ್ದು ಫಿನಿಶ್ ಆಗಿದೆ. ಸೊ ಇಲ್ಲೊಂದು ಪೆಂಡಿಂಗ್ ಇತ್ತು, ಅದನ್ನು ಹೊಡೆದ ಪಾಪ ನೋಡಿ ಎಲ್ಲ. ಓಕೆ, ಇಲ್ಲಿ ಏನಪ್ಪ ಅದು ನಾಯಿಗಳು ಊಟ, ಸ್ಟ್ರೀಟ್ ಡಾಗ್ಸ್ಗೆ. ನಮ್ಮದು ನಮ್ಮ ಮನೇಲಿ ಟವಲ್ ಮಾತ್ರ ಕೇಳಿಬಿಡಿ ದಯವಿಟ್ಟು. ಈ ಬಟ್ಟೆಗಳೆಲ್ಲ ನಾವು ನೀಟಾಗಿ ಇಟ್ಟಿರ್ತೀವಿ. ಇಲ್ಲಿದಾನಲ್ಲ ಇವನಿಗೆ ಈ ಟವಲ್ಲು ಆ ಬಟ್ಟೆಗಳಂದ್ರೆ ಆಗಲ್ಲ. ಎಳ್ಕೊಂಬಂದು ರೋಡ ನೆಲದ ಮೇಲೆ ಕಚ್ತಾನೆ, ಬಿಸಾಕ್ತಾನೆ, ಅಲ್ಲಿ ಬಿಸಾಕ್ತಾನೆ. ಈಗ ನಡಿ ಬಂಗಾರಿ, ನಡಿ 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 ಹೋಗೋದ ನಡಿ ನೋಡಿ. ಆಯ್ತಾಯ್ತು ನೋಡಿ, ಗೇಟ್ಗೆ ಪೇಂಟ್ ಹೊಡ್ಸಿದ್ವಿ. ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ. ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ ನೋಡ್ರಿ ಪಾಪ. ಚೆರಿ ಬಾ ಈ ಕಡೆ. ನಮ್ಮ ಚೆರಿ ರೌಡಿ ಇವ್ರಿಗೆಲ್ಲರಿಗೂ. ಇದು ಹೆಂಗಾಡುತ್ತೆ ನೋಡಿ ಊಟಕ್ಕೆ.
ಏನ್ರಪ್ಪ ಊಟ ಅನ್ರಪ್ಪ, ಇರ್ರಪ್ಪ ತತ್ತನಿರ್ರಿ. ಬಂಗಾರ ನೀನು ಒಳಗೆ ನಡಿಯಾ? ಇಲ್ಲ ಮತ್ತೆ ಹಂಗೆ ಇರುತ್ತೆ ಬಾ. ನೋಡ್ರಿ ಇಷ್ಟು ಜನದ ಮಧ್ಯ ಇವನೊಬ್ಬ ಅಲ್ಲಿ ಆಲ್ರೆಡಿ ಒಂದು ಕಾಯ್ತಾಯ್ತಲ್ಲಿ ಅದ್ರ ಹುಟ್ಟಿದ ಪ್ಲೇಸ್ಗೆ. ಇಲ್ವ ಇವನು ಸುಮ್ಮನಿರಪ್ಪ. ಸರಿ ಅಲ್ಲಿ ನೋಡ್ರಿ. ಸರಿ ಬಾ ಇಲ್ಲಿ ಈ ಕಡೆ ಬಾ. ಸರಿ ಸೊ ಅವನಿಗೆ ಗೊತ್ತು ಆ ಊಟ ಅವಕ್ಕೆ ಅವನಿಗೆ ಅಲ್ಲ ಅಂತ. ಸೊ ಅವನು ಹೋಗಲ್ಲ ಊಟದ ಹತ್ರ. ಇವುಗಳಿಗೆ ಇನ್ನೊಂದು ಏನಂದರೆ, ಒಂದಕ್ಕೆ ಹಾಕಿದ್ರೆ ಇನ್ನೊಂದು ನೀಟಾಗಿ ತಿನ್ನಲ್ಲ, ಜಗಳ ಮಾಡ್ಕೊಂಡು ತಿಂತವೆ. ಓಕೆ, ಈಗ ಊಟ ಹಾಕಿದ್ಮೇಲೆ ಮತ್ತೆ ನಾವು ನಿಮಗೆ ಸಿಗ್ತೀವಿ. ಡ್ಯಾಡಿ ಹೇಳ್ಕೊಡ್ತಾರೆ. ನೀವೇನು ಓದಿರೋದು? ಫಂಗಸ್ ಇನ್ಫೆಕ್ಷನ್. ಆಂಟಿ BA ಗ್ರಾಜುಯೇಟ್, ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾರೆ. ಆಂಟಿ ನಾಚ್ಕೊಬಿಡಿ ಅಂತ ಹೇಳಿ ಅಂಟಿ. ಅವನೇ ಹೇಳ್ತಾವನೆಲ್ಲ ಸುಮ್ಮನೆ. ಅಲ್ಲ ನಿಜ ತಾನೇ. ಆಮೇಲೆ ನೀವು ಮಧ್ಯದಲ್ಲಿ ಅನ್ಬಿಟ್ಟು ಆಮೇಲೆ ಅವರು ಇಲ್ಲ ಅರ್ಜುನ್ ಹೇಳ್ತಾ ಇರೋದು ಕರೆಕ್ಟ್ ಅಲ್ಲ ಬಿಡು. ಅವನೇ ಪರ್ಫೆಕ್ಟ್ ಆಗಿ ಮಾತಾಡ್ತಾವ. ಆಂಟಿ ಏನಪ್ಪ ಏನು ನೋಡ್ತಾ ಇದ್ದೀರಾ? ಇದು ಕಣ ಫಂಗಸ್ ಇನ್ಫೆಕ್ಷನ್. ಹೇಳ್ರಿ, ಅಕ್ಕ ತಮ್ಮಂದು ಡೀಪ್ ಡಿಸ್ಕಷನ್. ಅವ್ರದ್ದು ಬೆಳಗ್ಗೆ ಎದ್ರೆ ಸ್ಟಾರ್ಟ್ ಆದ್ರೆ ರಾತ್ರಿವರೆಗೂ 9 ಗಂಟೆವರೆಗೂ ವರ್ಕ್. 9 ಗಂಟೆ ಮೇಲೆ ಸೀದಾ ಮೇಲೆ ಹೋಗೋದು. ಅಲ್ಲಿವರೆಗೂ ಚೂರು ಆಕ್ಟಿವ್ ಬಿಡೋ ಡಾಕ್ನ. ಏನ್ ಅಷ್ಟೊತ್ತಿಗೆ ಒಳ್ಳೆ ನಿಜ ವಿಷಯ ಬಿಡು. ಕೆಳಗಡೆ ಇಳಿತದೆ. ಮಧ್ಯಾಹ್ನನೂ ನಿದ್ದೆ ಆಂಟಿದು. ರಾತ್ರಿ ಎಲ್ಲೋ ಮಲಗಿದ್ದೀನಿ ಇವತ್ತು. ನಾನು ಮಲಗೆ ಇಲ್ಲ ಇವತ್ತು. ಮಧ್ಯಾಹ್ನ ಮಲಗೆ. ನಾವಿಬ್ರು ಮಾತಾಡ್ತಾ ಕೂತಿದ್ವಿ. ಇನ್ನೊಂದೇನಂದ್ರೆ, ಕೆಲವ್ರು ಆಂಟಿ ಕೆಟ್ಟ ಕಮೆಂಟ್ ಎಲ್ಲ ಮಾಡ್ತಾರೆ. ಯಾಕೆ ಅಂದ್ರೆ ಈಗ ಸುಮ್ಮನೆ ಮಾಡೋ ಕೆಲಸ ಇಲ್ದಿರೋರು ಏನಂದ್ರೆ ಫ್ಯಾಮಿಲಿ ಹಂಗೆ, ಅವ್ರ ಫ್ಯಾಮಿಲಿ ಹಿಂಗೆ, ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡಿ ಇವ್ರ ಫ್ಯಾಮಿಲಿ ಡಿಸ್ಕಸ್ ಮಾಡ್ತಾರ. ಅವೆಲ್ಲ ನಮ್ಗೆ ಹ್ಯಾಬಿಟ್ ಇಲ್ಲ. ನಮ್ಗೆ ಹತ್ರ ಏನು ಬಾತೆ ಬರ್ತಿಲ್ಲ. ನಾವೇನ್ ಗೊತ್ತಾ, ಬೇರೆಯವ್ರ ಫ್ಯಾಮಿಲಿ ಬಗ್ಗೆ ಮಾತಾಡೋದು ಬಿಟ್ಬಿಡ್ರಿ ತಂದಿಕ್ಕಿ. ಅಲ್ವಾ ಆಂಟಿ? ಈಗ ಎಲ್ಲ ಜನರೇಷನ್ ಅಲ್ಲಿ ಅವ್ರವ್ರ ಬದುಕದೆ ಅವ್ರವ್ರ ಜೀವನ ಮಾಡೋದೇ ಆಗೈತೆ. ಸತ್ಯ. ನಿಮ್ ಜೀವನ ನೀವು ಮಾಡ್ಕೊಂಡು ಹೋದ್ರೆ ಆರಾಮಾಗಿ ಆಗೋಗುತ್ತೆ. ಸುಮ್ನೆ ಇರ್ಲಾರ್ದೆ ಅವ್ರ ಫ್ಯಾಮಿಲಿ ಬಗ್ಗೆ ಹೇಳೋದು, ಇವ್ರ ಫ್ಯಾಮಿಲಿ ಬಗ್ಗೆ. ನಾವ್ ಯಾಕೆ ಹೇಳೋದು? ನೀವಲ್ಲ ಆಂಟಿ, ಅವ್ರು ಕಮೆಂಟ್ ಮಾಡೋರು ಕೆಟ್ಟ ಕಮೆಂಟ್ ಮಾಡ್ತಾರಲ್ಲ. ಯಾರು ಕೆಟ್ಟ ಕಮೆಂಟ್ ಮಾಡೋದು? ಲೀಸ್ಟ್ ಗೆ ತಗೋಬೇಡ ಬಿಡು. ಯಾಕೆ ಹೋಗ್ತೀಯ? ಫ್ಯಾಮಿಲಿಗಳನ್ನ ಹಾಳು ಮಾಡ್ತಾರೆ. ಕೆಲ್ಸಗಳು ಫ್ಯಾಮಿಲಿನ ಹಾಳು ಮಾಡ್ಬಿಡ್ತಾರೆ. ಏನ್ ಮಾಡಕ್ಕಾಗಲ್ಲ ಅಂತವ್ರು ಇರ್ತಾರೆ. ಈ 10 ಕಾಳಲ್ಲಿ 10 ಕೆಟ್ಟಗಿರುತ್ತಲ್ಲ ಕಾಳು, ಅಂತ ಕಾಳು ಏನಂತೀರ? ನಾವು ಆ ಕ್ಯಾಟಗರಿಲಿ ಇಲ್ವೇ ಇಲ್ವಲ್ಲಪ್ಪ. ನಮ್ಗೆ ಗೊತ್ತೇ ಆಗಲ್ವಲ್ಲ. ನಿಮ್ಗೆ ಹೇಳ್ತಾ ಇಲ್ಲ. ಅಲ್ಲಲ್ಲ ಆಂಟಿ, ಇನ್ನೊಂದೇನಂದ್ರೆ, ಎಷ್ಟೇ ವರ್ಷ ಆಗಿತ್ತು ಆಂಟಿ ನೀವು ಬೆಂಗಳೂರು ಕಡೆ ಬಂದು? ಏನಿಲ್ಲ ಕಣ, ಬರ್ತಾ ಇರ್ತೀವಲ್ಲ ನಮ್ಮನೆಗೆ ಒಂದು 10 ವರ್ಷಕ್ಕೋ 15 ವರ್ಷಕ್ಕೋ ಒಂದ್ಸತಿ ಬಂದು ಅಲ್ವಾ ಆಂಟಿ? ಇಲ್ಲ ಕಣ. ನಾನೇ ನಿಮ್ ಮ್ಯಾರೇಜ್ ಟೈಮಲ್ಲಿ ಅಟೆಂಡ್ ಮಾಡೋದು, ಆಮೇಲೆ ಮಕ್ಕಳಾದ್ಮೇಲೆ ಬರೋದು ಅಷ್ಟೇ. ಒಂದ್ ಪಾರ್ಟಿಗೆ ಫಂಕ್ಷನ್ ಅಷ್ಟೇ ವಿಸಿಟರ್ಸ್. ಬರ್ಬೇಕು, ತಮ್ಮನ ಮಕ್ಕಳನ್ನ ವಿಚಾರಿಸ್ಕೊಂಡು ಹೋಗ್ಬೇಕು ಅಲ್ವಾ? ಹೌದು ಬಿಡು, ನಿನ್ಗಿದೆ ಪಾಪ ಆ ಥರ ಕ್ರಿಯೇಷನ್. ಓಕೆ, ಇವರು ಗೊತ್ತಾಯ್ತಲ್ಲ ಪಾಪ, ಪರಿಚಯ ಆಯ್ತಾ ನಿಮ್ಮೆಲ್ರಿಗೂ? ಓಕೆಪ್ಪ ಬಿಡು. ಆಂಟಿ, ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅನ್ನಿ. ಎಲ್ರು ಒಳ್ಳೆ ಮಾತನ್ನ ಸಬ್ಸ್ಕ್ರೈಬ್ ಮಾಡಿ, ಕೆಟ್ಟ ಮಾತುಗಳನ್ನ ಬಿಟ್ಟು ಹಾಕಿ. ಈಗ ಎದ್ದು ಹೋಗಿ ನೀವು. ನಾವು ಮಲಗ ಟೈಮು ಅವ್ರಿಗೆ ನಿದ್ದೆ ಅಳಗಟ್ಟೈತೆ. ಓಕೆ, ಸೊ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿ. 30,000ಕ್ಕೆ ಇನ್ನು ತುಂಬಾ ಹತ್ರ ಇದೀವಿ. 30,000 ಆಗೋಗುತ್ತಂడి. ಓಕೆ, ಹೋಗ್ಬೇಕಪ್ಪ. ಓಕೆನಾ? ಓಕೆ, ಒಂದು ತೋರ್ಸೋದೇ ಇಲ್ಲ, ಬರೀ ಮಾಡ್ಕೊಂಡು ಹೇಳಿ ಆಯ್ತು. ಇವಾಗ ನಾಳೆ ಬೆಳಗ್ಗೆ ತೋರಿಸ್ತೀನಿ. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಸಬ್ಸ್ಕ್ರೈಬ್ ಮಾಡಪ್ಪ. ಆಂಟಿಗೋಸ್ಕರ ಮಾಡಿ. ಓಕೆ, ಇಷ್ಟ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋವರೆಗೂ ಬಾಯ್. ಎಲ್ಲರಿಗೂ
ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.